ಪೇಜಿನ ಬುಕ್ ಇದ್ದಂಗೆ ರೀ, ಇದು ಖಾಲಿ ಬುಕ್ ಇದ್ದಂಗೆ ಜೀವನ ಅಂದ್ರೆ. ಅದ್ರೊಳಗೆ ಮೊದಲನೇ ಪೇಜಿನೊಳಗೆ ಪರಮಾತ್ಮ ಒಂದು ಬರದಾನ. ಈ 100 ಪೇಜಿನ ಬುಕ್ಕಿನೊಳಗ ಮೊದಲನೇ ಪೇಜ್ ಏನೈತಿ ನೋಡ್ರಿ, ಅಲ್ಲಿ ಒಂದು ಪೇಜ್ ಒಳಗೆ ಬರದಾನ ಜನನ ಬರದಾನ. ಇನ್ನು ಕೊನೆಯ ಪೇಜ್ ಒಂದೇನೈತಿ ನೋಡ್ರಿ, ಅಲ್ಲಿ ಮರಣ ಬರದಾನ. ನಡಬಾರ್ಕಿನ ಪೇಜ್ ಅದಾವ ನೋಡ್ರಿ, ಅವೆಲ್ಲಾನು ಖಾಲಿ ಇಟ್ಟು ನಿಮ್ಮ ಕೈಯಾಗ ಕೊಟ್ಟಾನ. ನಡಬರ್ಕಿನೂ ಏನು 2 ಪೇಜ್ ಬಿಟ್ಟು ಒಂದು 100 ಪೇಜದೊಳಗೆ 98 ಪೇಜ್ ಏನದ ನೋಡ್ರಿ, ನಿಮ್ಮ ಕೈಯಾಗ ಕೊಟ್ಟಾನ. ನೀವ ಬರ್ಕೋರಿ, ಏನು ಬರ್ಕೋತೀರಿ, ಖಾಲಿ ಕೊಟ್ಟಾನ. ಅಂದ್ರೆ ಈ ಜೀವನದೊಳಗ ಎಲ್ಲವನ್ನೂ ನಮ್ಮ ಕೈಯೊಳಗೆ ಕೊಟ್ಟಾನ ಪರಮಾತ್ಮ. ಅವೆರಡು ಸೂತ್ರಗಳನ್ನು ತನ್ನ ಹತ್ತಿರ ಇಟ್ಟುಕೊಂಡು ಈ 98 ಪೇಜದೊಳಗ ನಾವೇನು ಬರಿತೀವಲ್ಲ ಅದನ್ನೇ ನಾವು ಅನುಭವಿಸ್ತೀವಿ. ಈಗ ಹಿಂದೊಂದು ಪುಸ್ತಕ ಕೊಟ್ಟಿದ್ರಿ ನಮಗವ, ಹಿಂದಿನ ಜನ್ಮದೊಳಗ ಒಂದು ಬುಕ್ಕ ಕೊಟ್ಟಿದ್ದು, ಅದನ್ನು ಕರ್ಗ ಮಾಡಿ 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 ಒಂದೀಟು ಚಲೋ ಬರದಿಲ್ರಿ ಅದರಾಗ. ನಾವು ಬರೇ ಇನ್ನೊಬ್ಬರಿಗೆ ನೋವು, ತೊಂದರೆ, ಪಾಪ, ಆನಂತರ ಅಧರ್ಮ, ಅನ್ಯಾಯ, ಅತ್ಯಾಚಾರ ಇಂಥವು ಬರದ ಅಲ್ಲದ್ದು ಮಾಡಿ ನಾವೇನಂತಂದ್ರೆ ಅದನ್ನೆಲ್ಲ ವೇಸ್ಟ್ ಮಾಡಿ ಹೋಗದೀವಿ. ಈ ಜನ್ಮದೊಳಗೆ ಭಗವಂತ ಏನು ಕೊಟ್ಟಾನಲ್ಲ, ಇವತ್ತು ನಾವು ಏನಾದರೂ ಒಂದಿಷ್ಟು ಒಳ್ಳೆಯದನ್ನ ಬಯಸ್ತಿದ್ದೀವಂದ್ರ, ಒಂದಿಷ್ಟು ಏನಾದರೂ ಒಳ್ಳೆಯದು ತಿಂತಿದ್ದೀವಂದ್ರ, ನಮಗ ಉಡಾಕ ಇಡಾಕ ಒಂದಿಟ್ಟು ಉಣ್ಣಾಕ ಚಲೋ ಐತಿ ಅಂದ್ರ ನಾವು ಹಿಂದೆ ಏನು ಬರ್ದಿವಲ್ಲ ಅದನ್ನು ಇಂದು ಉಣ್ಣಾಕತ್ತೀವಿ. ಅದಕ್ಕೆ ಶರಣರು ಹೇಳ್ತಾರೆ ನೋಡ್ರಿ, ಹಿಂದೆ ಮಾಡಿದ ಪುಣ್ಯವನ್ನು ಇಂದುಂಡುಡಬೇಕಾತ್ಮ. ನಾವು ಹಿಂದೆ ಏನು ಮಾಡೀವಿ ಅದನ್ನು ಇವತ್ತು ಉಣ್ಣಾಕತ್ತೀವಿ. ನಾವು ಹಿಂದೆ ನಾವೇನು ಮಾಡೀವಿ ಅದನ್ನು ಇವತ್ತು ಉಣ್ಣಾಕತ್ತೀವಿ. ಇವತ್ತೊಂದು ಏನ್ ಡೈರಿ ಕೊಟ್ಟಲ್ಲ ಪರಮಾತ್ಮ, ಈ ಡೈರಿ ಒಳಗ ಇವತ್ತು ನಾವು ಏನು ಬರೀತೀವಲ್ಲ ಅದನ್ನ ಮುಂದೆ ನಾವು ಉಣಬೇಕಾಗ್ತದ. ಹಿಂದೆ ಮಾಡಿದ ಪುಣ್ಯವನ್ನು ಇಂದುಂಡುಡಬೇಕಾತ್ಮ, ಇಂದು ಮಾಡಿದ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಈ ಜೀವನದೊಳಗ ನಾವು ಏನು ಬರಿತೀವಿ ಅನ್ನೋದು ಬಹಳ ಮುಖ್ಯ ನೋಡ್ರಿ. ಇವ ಒಂದು 100 ಪೇಜಿನ ಎಲ್ಲನೂ ನಾವು ಒಳ್ಳೆಯದನ್ನು ಬರಿಬೇಕು, ಇದು ನಮ್ಮ ಧರ್ಮ. ಅದಕ್ಕೆ ಗೀತೆಯೊಳಗೆ ಪರಮಾತ್ಮ ಭಾಷೆಂದೊಂದು ಮಾತು ಹೇಳಿತಾನೆ, ಏನಂತಂದ್ರ ಉದ್ಧರೇದಾತ್ಮಾನಾತ್ಮಾನಾಂ ಆತ್ಮಾನಾಂ ಅವಸಾದಯೇತ್. ಇಲ್ಲಿ ಯಾರಿಗೂ ಯಾರೂ ವೈರಿಗಳಲ್ಲ, ಇಲ್ಲಿ ಯಾರಿಗೂ ಯಾರೂ ಬಂಧುಗಳಲ್ಲ. ನಮಗ ನಾವ ವೈರಿಗಳು, ನಮಗ ನಾವ ಬಂಧುಗಳು. ಅವ್ರ ಭಾಷೆಂದ ಹೇಳ್ತಾರ ಶ್ಲೋಕದೊಳಗೆ, ಏನು ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಾವು ಭಾಳ ಮಂದಿಗೆ ಅಂತಿರ್ತೀವಿ ನಮಗೆ ಭಾಳ ವೈರಿಗಳದಾರ ಅಂಥವ್ರು ಇಂಥವ್ರಂತ. ಇಲ್ಲ, ನಮಗೆ ನಾವೇ ವೈರಿಗಳು. ನಮ್ಮ ಮಾರ್ಗವನ್ನು ನಾವೇ ನಿರ್ಮಾಣ ಮಾಡಿಕೊಳ್ಳಬೇಕು. ನಾವು ಹೋಗುವ ಹಾದಿಯನ್ನ ನಾವೇ ನಿರ್ಮಾಣ ಮಾಡಿಕೊಳ್ಳಬೇಕು. ನಮ್ಮ ಮನೆಯ ಬದುಕನ್ನ ನಾವೇ ಸುಂದರಮಯವಾಗಿ ನಿರ್ಮಾಣ ಮಾಡ್ಕೋಬೇಕು. ಭಗವಂತ ಎಲ್ಲವನ್ನು ಕೊಟ್ಟಾನ, ಕೊಟ್ಟದ್ರೊಳಗ ಪ್ರೀತಿಯಿಂದ ಇರೋದು ನಮ್ಮ ಕೈಯೊಳಗದ, ಅದನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕು. ಮನೆಯೊಳಗ ಅಣ್ಣ, ತಮ್ಮ, ಅತ್ತಿ, ಸೊಸಿ, ನಾದನಿ, ನೆಗವೆನ್ನಿ, ನಾವೆಲ್ಲ ಏನೊಂದು ಕುಟುಂಬ ಇರ್ತದಲ್ಲ, ಎಲ್ಲರೂ ಕೂಡಿ ಸಂತೋಷದಿಂದ ಇರಬೇಕಾಗಿತ್ತು ಅಂದ್ರ, ಪ್ರೀತಿ ನೆಮ್ಮದಿಯಿಂದ ಇರಬೇಕಾಗಿತ್ತು ಅಂತಂದ್ರ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಇದ್ದು ಬಿಡೋದ್ರಿ. ಇವ ಸುಮ್ ಮಾತಾಡಿಸೋದು. ಅತ್ತಿ ಸೊಸಿ ಜಗಳಾಡಿರ್ತಾರ, ಮಗಳು ಅಂತಿರ್ತಾಳೆ, ನಮ್ಮನ್ನು ಹೇಳಿಲ್ಲ, ನಾವು ಅವತ್ತರ ಮನೆಗೆ ಹೋಗೋದು ಬಿಟ್ಟು 10 ವರ್ಷ ಆಯ್ತು ನೋಡಿ, ಕಾಲು ಹಾಕಿಲ್ಲ ನಾ ಅಲ್ಲಿ. ತವ್ರ ಮನೆಯವ್ರು ಕೂಡ ಜಗಳಾಡ, ಅವತ್ತರ ಮನೆಗೆ ಕಾಲು ಹಾಕಿಲ್ಲ ನೋಡಿ ನಾ 10 ವರ್ಷ ಆಯ್ತು ತವ್ರ ಮನೆಗೆ. ಅವ್ರು ತವ್ರ ಮನೆಯವ್ರ ಹತ್ತ ಬಿಟ್ಟದ್ದು ಭಾಳ ಚಲೋ, ಆ ದಿವಸ ವರ್ಷಕ್ಕೆ 4 ಶೀರು ಉಳಿದು ನಮ್ಮ ಅಂತ ಅವ್ರು ತಾರು. ನಮ್ಮ ದಾರಿಯನ್ನ ನಾವೇ ಸುಗಮ ಮಾಡ್ಕೋಬೇಕು. ಕೊಟ್ಟರು ಕೂಡ ಮನ್ಯಾಗ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಜಗಳಾಡಕತ್ತಿದೀವಿ ಅಂದ್ರೆ ಎಲ್ಲಿ ಸುಖ ಸಿಗುತ್ತದ್ರಿ ಇವ ಮನೆಯೊಳಗ?
ಬಿಡ್ರಿ, ಜಗಳ ಮಾಡ್ಕೋತ ಎಷ್ಟು ದಿವಸರ ಇರೋದು? ಎಷ್ಟು ದಿವಸರ ಬಿಡ್ರಿ, ಒಂದು ವಾರ ಅಟ್ರು ಕೂಡಿರ್ತೀವ, ಟ್ರೈನ್ಯಾಗ ಕೂಡಿದಂಗ ಒಂದು ಆ ವಾರ ಬಿಟ್ಟು ಅದು ಎತ್ತಾಗೋ. ಹಿಂಗಲ್ಲ, 100 ವರ್ಷ ಒಂದ ಮನ್ಯಾಗ ಗಂಡ ಹೆಂಡತಿ ಮಕ್ಕಳು ಅತ್ತಿ ಸೊಸೆ ಎಲ್ಲರೂ ಕೂಡಿರ್ಬೇಕಲ್ಲ. ಬಡ್ದಾಡ್ಕೊಂತ ಎಷ್ಟು ದಿವಸ ಇರೋದು? ಹೆಂಡತಿ ಕೇಳಿದ್ಲಂತ ಗಂಡಗೆ, ಮಾತಾಡ್ಕೊತ ಕುಂತಾರ್ರೆ. ಕುಂತಾಗ ಸುಮ್ಮ ಕುಂಡ್ರಂಗಿಲ್ಲ, ಮತ್ತೆ ಏನ್ಕೇನಾರ ಕೇಳ್ತಾರ್ರಿ. ಇಬ್ಬರು ಕೂಡಿ ಗಂಡ ಹೆಂಡತಿ ಮಾತಾಡ್ಕೊತ ಕೂತಾಗ ಹೆಂಡತಿ ಕೇಳಿದ್ಲಂತ, ಅಲ್ಲ ನೀವು ನನ್ನ ಎಷ್ಟು ಪ್ರೀತಿಸ್ತೀರಿ ಅಂತ ಕೇಳಿದ್ಲಂತ ಗಂಡಗ. ಅದನ್ನು ಕೇಳಿ ತಿಳ್ಕೊಬಾರ್ದ್ರಿ. ನಮ್ಮ ಗಂಡ ನಮ್ಮ ಮೇಲೆ ಎಷ್ಟು ಪ್ರೀತಿ ಅದಾನ, ನಮ್ಮ ಹೆಂಡತಿ ನಮ್ಮ ಮೇಲೆ ಎಷ್ಟು ಪ್ರೀತಿ ಅದಾಳ ಅನ್ನೋದನ್ನು ಈ ಬದುಕಿನ ವ್ಯವಸ್ಥೆಯೊಳಗೆಲ್ಲ ಗೊತ್ತಾಗ್ತದ. ಕೇಳುವುದೇನದ? ಈಗ ನೀವು ಮನ್ಯಾಗ ಅನ್ನ ಮಾಡಿರ್ತೀರಲ್ಲ, ಅದು ಕುದ್ದತಿ ಇಲ್ಲ ಅನ್ನೋದು ನೋಡಾಕ ಸ್ವಲ್ಪ ಹಿಂಗೆ ಚಿಕ್ಕ ನೋಡಿದ್ರೆ ಗೊತ್ತಾಗ್ಬಿಡ್ತದ. ಈಗೇನು ಬಿಡ್ರಿ, ಹಿಂದಿನ ಗತಿ ಅದೇನಿಲ್ಲ. ಈಗ ಒಂದೆರಡು ಸೀಟಿ ಹಾಕಿ ಬಿಡಿತಂದ್ರೆ ಮುಗೀತು. ಅನ್ನ ಕುದ್ದದ. ಹಿಂದಿನ ಮಂದಿ ನೋಡ್ಬೇಕ್ರಿ, ನಮ್ಮವುಗಳು ಒಂದು ಅನ್ನ ಹಿಂಗೆ ಮಾಡಿ ಕುದ್ದದ ಅನ್ನ ಅಂತಿದ್ರು. ಅನ್ನ ಕುದ್ದದ ಇಲ್ಲೋ ಅನ್ನೋದು ನೋಡಾಕ ಹಿಂಗೆ ತೋಳೇರಿಸಿ ಹಿಂಗೆ ಕೈ ಹಾಕಿ ಕೈ ಆಡಿಸೋ ಅವಶ್ಯಕತೆ ಇಲ್ಲ. ಗಂಡನ ಕೂಡ ಯಾರು 10 ವರ್ಷ, ಯಾರು 20 ವರ್ಷ, ಯಾರು 50 ವರ್ಷ ಬದುಕಿದೀವಿ, ಬಾಳೆ ಮಾಡೇವಿ, ಅವ ಹೆಂಗದ ನೋಡೋದು ನಮ್ಗೆ ಗೊತ್ತಿರೋದಿಲ್ಲ. ಗೊತ್ತಿರ್ತದ. ಕುಂತಾಗ ಅಂದ್ಲಕ್ಕಿ, ಇವ್ರು ನಿಮಗೆ ಅಲ್ಬಿಡ್ರಿ, ಎಂತೆಂಥ ದೇವ್ರುಗಳಿಗೆ ಆಗಿಲ್ಲ ಚಂದ ಇರಾಕ. ಅಲ್ಲ, ನೀವು ನಮ್ಮನ್ನು ಎಷ್ಟು ಪ್ರೀತಿಸ್ತೀರಿ ಅಂತಂದಾಗ ಅವ ಅಂದ, ನಾನು ಶಹಜಾನ್, ತಾಜ್ ಮಹಲ್ ಕಟ್ಟಿಸಿದವ ಏನದಾನಲ್ಲ, ಅವ ಎಷ್ಟು ಪ್ರೀತಿ ಮಾಡ್ತಾನೋ ಅಷ್ಟು ಪ್ರೀತಿ ಮಾಡ್ತಾನೆ ನಿನ್ನ, ಇನ್ನೂ ಅದಕ್ಕಿಂತ ಹೆಚ್ಚು ನಾ ಪ್ರೀತಿಸ್ತೀನಿ ನಿನ್ನ. ಎಷ್ಟು ಖುಷಿ ಆಯ್ತಕ್ಕಿಗೆ. ಹಂಗಾರ ನೀವು ನಾ ಸತ್ತ ಮೇಲತ್ತ ನೀವು ಅವನಂಗ ಒಂದು ತಾಜ್ ಮಹಲ್ ಕಟ್ಟಿಸ್ತೀರಿ ಅಂದ್ಲಕ್ಕಿ. ಅವ ಅಂದ, ಹುಚ್ಚಿ ಅಂದವ, ಆಲ್ರೆಡಿ 10 ಕೋಟಿ ಕೊಟ್ಟು 10 ಎಕರೆ ತಗೊಂಡನ್ನೇ, ನೀನ ತಡ ಮಾಡಕತ್ತದಿ ನಾ ಅಂದವ. ಗೊತ್ತಾತಲ್ರಿ ನಾ ಹೇಳು. 10 ಎಕರೆ ಜಮೀನ ನಾ ಆಲ್ರೆಡಿ ಅದರ ಸಲಾಗೆ ತಗೊಂಡು ಬಿಟ್ಟನೀಗ, ನೀನ ಅಂದ್ರೆ ನೀವು ಸಟ್ನ ಮತ್ತು ಅದಂದ್ರೆ ಕಟ್ಟಕ್ಕೆ ಚಾಲು ಮಾಡ್ತೀವಿ ನಾವು ಒಳಗೆ ನಿನ್ನಿಟ್ಟ. ಕಾರಣ ಏನು ಅಂತಂದ್ರೆ, ಮಣಿಯೊಳಗೆ ಸಂತೋಷವನ್ನು ಎಲ್ಲಿದರ ತಂದು ತುಂಬಕ್ಕಾಗಂಗಿಲ್ರಿ. ಅದನ್ನು ನಮ್ಮ ಮಾರ್ಗವನ್ನು ನಾವೇ ನಿರ್ಮಾಣ ಮಾಡಬೇಕು, ಪ್ರೀತಿಯಿಂದ ಆ ಮನೆಯನ್ನು ತುಂಬಬೇಕು. ಒಬ್ಬ ರಾಜ 3 ಮಂದಿ ಮಕ್ಕಳಿಗೆ ಹಡೆದಿದ್ದ, ವಯಸ್ಸಾಗಿತ್ತು ಅವನಿಗೆ. ಆ ರಾಜ್ಯಕ್ಕೆ ಪಟ್ಟಾಧಿಕಾರಿಯನ್ನು ನೇಮಕ ಮಾಡಬೇಕಾಗಿತ್ತು. 3 ಮಂದಿ ಮಕ್ಕಳೊಳಗೆ ಯಾರಿಗೆ ರಾಜ್ಯಕ್ಕೆ ಕಟ್ಟಬೇಕು? ಈಗ ನೀವು ನಿಮ್ಮ ಮನ್ಯಾಗ ಮಕ್ಕಳು ಇರ್ತಾರೆ ನೋಡ್ರಿ, ಯಾರ ಕೈಯಾಗ ಹಿರ್ತಾನ ಕೊಡ್ಬೇಕು? ಮನ್ಯಾಗ ರೊಕ್ಕ ಭಾಳ ಇರ್ತಾವ, ಬಂಗಾರ ಭಾಳ ಇರ್ತದ. ಈ ನಮ್ಮ ಬದುಕಿನ ಬಂಡಿಯನ್ನು ಚಂದ ನಡೆಸುವ ಮಗ ಬೇಕಲ್ಲ, ಅವನ ಕೈಯಾಗ ನಾವು ಕೊಡ್ಬೇಕಲ್ಲ. ಅದಕ್ಕೆ ನಾವು ಚಿಂತನೆ ಮಾಡ್ತೀವಿ. ಆ ರಾಜ 3 ಮಂದಿ ಮಕ್ಕಳು, ಗಂಡು ಮಕ್ಕಳು ದೊಡ್ಡವರಾಗಿದ್ರು, ಇವನು ವಯಸ್ಸಾಗಿತ್ತು. ಯಾರಿಗೆ ಈ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಬೇಕು? ಯಾಕಂದ್ರೆ ಪ್ರಜೆಗಳನ್ನ ಸಾಕಿ ಸಲುಹಬೇಕಲ್ಲವ, ಪ್ರಜೆಗಳನ್ನು ಸಾಕಿ ಸಲುಹಬೇಕು. ಒಳ್ಳೆ ಮನುಷ್ಯ ಇರಬೇಕು ರಾಜ ಅಂತಂದ್ರೆ. ಆ ಚಿಂತನೆಯಾಗ ಕುಂತಾಗ ಒಬ್ಬ ಸನ್ಯಾಸಿ ಮಹಾತ್ಮ ಹಾದು ಹೊಂಟಿದ್ದ. ಸನ್ಯಾಸಿ ಮಹಾತ್ಮ ಹಾದು ಹೋಗುವ ಸಂದರ್ಭದೊಳಗ ರಾಜ ಉಪಚಾರ ಮಾಡಿದ ಪೂಜ್ಯರಿಗೆ. ಉಪಚಾರ ಮಾಡಿ, ಯಾಕಪ್ಪ ಮತ್ತು ಮುಖ ಸಾಂದ್ ಮಾಡ್ಕೊಂಡು ಕೂತಿಯಲ್ಲೋ, ಏನಾಗ್ಯದ? ಏನಿಲ್ರಿಯಪ್ಪ, ನನಗರ ವಯಸ್ಸಾಯಿತು, ನನ್ನ ಮಕ್ಕಳಿಗೆ ಹಿರಿತಾನು ಕೊಡ್ಬೇಕಂತೀನಿ, ನಾನು ರಿಟೈರ್ಡ್ ಆಗ್ಬೇಕಂತೀನಿ. ಅದಕ್ಕೆ ಯಾರಿಗೆ ಈ ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು? ಯಾರ ಕೈಯೊಳಗೆ ದುಡ್ಡು ಕೊಡಬೇಕು? ಯಾರ ಕೈಯೊಳಗೆ ಅಧಿಕಾರ ಕೊಡಬೇಕು? ಯಾರು ಒಳ್ಳೆಯ ರೀತಿಯಿಂದ ಇದನ್ನು ನಿಭಾಯಿಸಿಕೊಂಡು ಹೋಗ್ತಾರ? ಮಕ್ಕಳು ನಮ್ಮ ಮನೆತನಕ್ಕೆ ಇವತ್ತಿನ ಕಾಲದೊಳಗೆ ಗಳಿಸೋದು ಬೇಡ. ಈಗೇನು ನೀವು ಅದಿರಲ್ಲ, ನೀವು ನಿಮ್ಮ ಗಂಡ, ನಿಮ್ಮ ಗಂಡನ ಅಪ್ಪ, ಮುತ್ಯ,
ಅವರಪ್ಪ. ಅಂದ್ರೆ ನಮ್ಮ ಮನೆತನಕ್ಕೆ ನಮ್ಮ ಪೂರ್ವಜರು ಏನೂ ಗಳಿಸದೇ ಇದ್ದರೂ ನಮ್ಮ ಮನೆತನದ ಘನತೆ ಗೌರವ ಕಳೆದಿಲ್ಲ. ನಮ್ಮಪ್ಪ, ನಮ್ಮ ಮುತ್ಯ, ನಮ್ಮ ತಾತ, ನಮ್ದೇನೋ ಒಂದು ಮನೆತನ ಅದಲ್ಲ, ನಮ್ದೊಂದು ಕುಟುಂಬ ಅದಲ್ಲ. ನಮ್ಮ ಮನೆತನದ ಹೆಸರನ್ನ ಊರೊಳಗೆ ಹರಾಜು ಹಾಕಿಲ್ಲ. ನಮ್ಮ ಮನೆತನದ ಗಣತೆ ಗೌರವವನ್ನ ಮರ್ಯಾದೆಯನ್ನು ಉಳಿಸ್ಕೊಂಡು ಬಂದಾರ. ನಮ್ಮ ಮುಂದಿನ ಮಕ್ಕಳು ಅದನ್ನು ಕಳೀಲಾರ್ದಂಗೆ ಬದುಕಿದ್ರೆ ಸಾಕ್ರಿ. ನಮ್ಮ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ನಮ್ಮಪ್ಪ ಯಾವ ಮಾರ್ಗದೊಳಗೆ ಬಂದಾನ, ನಮ್ಮಪ್ಪ ಯಾರಿಗೂ ಒಂದು ಕೆಟ್ಟ ಬಯಸಿದವಲ್ಲ. ಇಡೀ ಊರ ಮಂದಿನ ನಮ್ಮಪ್ಪ ಅಂತಂದ್ರೆ ಎಷ್ಟು ಪ್ರೀತಿಯಿಂದ ಗೌರವಿಸ್ತಾರಲ್ಲ, ಆ ನಮ್ಮ ತಂದೆಯ ಗೌರವವನ್ನ ಉಳಿಸಿಕೊಂಡು ಹೋದ್ರೆ ಸಾಕು ನಮ್ಮ ಮಕ್ಕಳು ಇವತ್ತಿನ ಕಾಲದೊಳಗೆ. ಅವ್ರು ಹೇಳಿದ್ರು, ನಿಮ್ಮ 3 ಮಂದಿ ಮಕ್ಕಳಿಗೆ ಅಧಿಕಾರಕ್ಕೆ ಕೊಡ್ಬೇಕಲ್ಲ, ಯಾರಿಗೆ ಕೊಡು ಅಂತಂದ್ರೆ 3 ಮಂದಿಗೆ ಮಕ್ಕಳು ಕರೆದ. ಮಹಾತ್ಮರು ಹಿಂಗೆ ಕೂತಿದ್ರು, ರಾಜಾನು ಕುಂತಿದ್ದ. 3 ಮಂದಿ ಮಕ್ಕಳು ಕರೆದ, ಒಬ್ಬೊಬ್ಬರಿಗೆ 1,000 ರೂಪಾಯಿ ಕೊಟ್ರಿ. ಒಬ್ಬೊಬ್ಬರಿಗೆ 1,000 ರೂಪಾಯಿ. ಒಬ್ಬೊಬ್ಬರಿಗೆ 50 ಕೋಲಿ ತೋರಿಸಿದ. 50 ರೂಮ್, 10x10, 10x10, 50 ರೂಮ್, 50 ರೂಮ್. 1,000 ರೂಪಾಯಿದೊಳಗೆ ಒಬ್ಬ ಹುಡುಗ 50 ರೂಮ್ ತುಂಬಿ ಬಿಡ್ಬೇಕು. ಏನು ತುಂಬುತ್ತಿ ತುಂಬ ನಮಗೆ ಗೊತ್ತಿಲ್ಲ, ಒಟ್ಟು 50 ರೂಮ್ ಫುಲ್ ಆಗಿರ್ಬೇಕು, 50 ರೂಮ್ ತುಂಬಬೇಕು. 3 ಮಂದಿಗೆ 1,000 ಕೊಟ್ಟ. ಮೊದಲನೇದವ ತಗೊಂಡು ಆದ, ವಿಚಾರ ಮಾಡಿದ, ಇರುವ 1,000 ರೂಪಾಯಿ 50 ರೂಮದೊಳಗೆ ಏನು ತುಂಬಕ್ಕಾಗ್ತದ? ಅವೇನು ವಿಚಾರ ಮಾಡಿದ, ಈ 1,000 ಲಕ್ಷ ಮಾಡಬೇಕು, ಲಕ್ಷದ್ದು 1 ಕೋಟಿ ಮಾಡಬೇಕು. ಆ ನಂತರ 50 ಕೋಲಿ ಒಳಗೆ ಏನಾರ ತುಂಬಾಕ ಬರ್ತದ, ಜ್ವಾಳಾರ, ಬ್ಯಾಳಿಯರ ಅಥವಾ ಮತ್ತೇನಾರ ತುಂಬಾಕ ಬರ್ತದ. 1,000 ರೂಪಾಯಿದಾಗ ಏನು ತುಂಬಾಕಾಗ್ತದ? ಅದಕ್ಕೆ ಈ 1,000 ರೂಪಾಯಿ 1 ಲಕ್ಷ ಆಗ್ಬೇಕಾದ್ರೆ, ಲಕ್ಷದ್ದು 1 ಕೋಟಿ ಆಗ್ಬೇಕಾದ್ರೆ ಒಂದು ನಂಬರ್ ಅಂಕಿ ಹಚ್ಚಿಬಿಡುನು, ಒಮ್ಮೆ ಮನಗಂಡ ರೊಕ್ಕ ಬರ್ತಾವ ತುಂಬಿಡುನು ಅಂದವ. ಅಂದ್ರೆ ಮಟಕಾದ ಅಂಕಿ ಹಚ್ಚಾಕು ಆಗ. ಒಮ್ಮೆ 1,000 ರೂಪಾಯಿ ಹಚ್ಚಿದ ಬರ್ತಾವನ್ರಿ ಅವು. ಮಟಕ ಆಡಿದವರೆಲ್ಲ ಗೊಟಕ ಅಂದಾರ್ರಿ, ಯಾರೂ ಉಳಿದಿಲ್ಲ, ಹೋಗ್ಯಾವೆಲ್ಲ. ಅವ ಖಾಲಿ ಆದ, ಸುಮ್ಮನೆ ಬಂದ. 2ನೇ ನಂಬರ್ ನಾವು ಏನು ವಿಚಾರ ಮಾಡಿದ ಅಂತಂದ್ರೆ, 1,000 ರೂಪಾಯಿದೊಳಗೆ 50 ಕೋಲಿ ತುಂಬುದು ಹೆಂಗ ಅಂತ ವಿಚಾರ ಮಾಡ್ಕೊಂತ ಹೊಂಟಿದ್ದ. ಅಲ್ಲಿ ಮುನ್ಸಿಪಾಲ್ಟಿ ಕಸ ನಿಲಾವ್ ನಡೆದಿತ್ತು. ಮುನ್ಸಿಪಾಲ್ಟಿ ಕಸ ನಿಲಾವ್ ನಡೆದಿತ್ತು. ಮನಗಂಡ ಟೇಲರ್ ಗಂಟ್ಲೆ ಸಿಕ್ಕಾಪಟ್ಟಿ ದೊಡ್ಡ ಡಿಗ್ಗನ ಬಿದ್ದಿತ್ತು. ಅವ ಅಂದ, ಇದ್ರ ಕಿಮ್ಮತ್ತರ ಏನಾಗುತ್ತದ ನೋಡ್ಬೇಕಂತ ತಿಳ್ಕೊಂಡು ತುಂಬಕ್ಕೆ ಸಾಧ್ಯ ಆಗುತ್ತಾನಂತ ಹೇಳಿ ಹಂಗೆ ಬೇಡಾಕತ್ತೀರಿ. ಯಾರು 300, ಯಾರು 400, ಯಾರು 500, ಇವನು ಅದ್ರಾಗ ಹೋಗಿ ಬೇಡದ. 900ಕ್ಕೆ ನಿತ್ತು. ಮತ್ತೊಮ್ಮೆ ಯಾವ ಬೇಡ 1,000ಕ್ಕೆ ಶುದ್ಧ ಬೇಡ್ಬಿಟ್ರು, ಒಟ್ಟು ಕಸ ಇವಂಗ ಬತ್ರಿ. ಅದು ತಗೊಂಡು ಹೇರಾಕತ್ತಿದ್ರಿ. ರೂಮ್ಗಳು ಎಲ್ಲ ತುಂಬಿದ. ಏನು ತುಂಬಿದ್ರಿ? ಮುನ್ಸಿಪಾಲ್ಟಿ ಕಸ ತುಂಬಿದ. 3ನೇ ನಂಬರ್ ಹುಡುಗ ವಿಚಾರ ಮಾಡಿದ, 50 ಕೋಲೆ ತುಂಬಬೇಕು, ತುಂಬಿ ಮತ್ತೆ ಇದ್ರೊಳಗೆ ಕೆಲವೊಂದಿಷ್ಟು ರೊಕ್ಕ ಉಳಿಸಿ ನಮ್ಮ ಅಪ್ಪಕ್ಕೆ ಕೊಡ್ಬೇಕು. ನೋಡ್ರಿ ಅವ ವಿಚಾರ ಮಾಡಿ, 50 ಕೋಲೆ ತುಂಬಿ ಒಂದಿಷ್ಟು ರೊಕ್ಕ ಮತ್ತು ಉಳಿಸಿ ಕೊಡ್ಬೇಕಂತ ಹೇಳಿ ಏನ್ ಮಾಡಿದ ಅಂತಂದ್ರ, ಭಾಳ ಶಾಣೆ ಇದ್ರಿ ಅವ. ಒಂದು ತೊಡೆ ನ್ಯಾನಬತ್ತಿ ತಗೊಂಡ್ರಿ, ಒಂದಿಷ್ಟು ದೀಪ ಹಚ್ಚಾಕ ನ್ಯಾನಬತ್ತಿ ತಗೊಂಡ, ಮೇನ್ಬತ್ತಿ, ಒಂದಿಷ್ಟು ಊದಿನ ಕಡ್ಡಿ ತಗೊಂಡ, ಊದಿನ ಕಡ್ಡಿ, ಒಂದಿಷ್ಟು ಕಡ್ಡಿ ಪೆಟ್ಟಿಗೆ, ಎಲ್ಲ ಕೋಲ್ಯಾಗ ಒಂದೊಂದು ನ್ಯಾನಬತ್ತಿ ಇಟ್ಟ, 2 ಊದಿನ ಕಡ್ಡಿ ಇಟ್ಟ. ಕಡ್ಡಿ ಪೆಟ್ಟಿಗೆ ತಗೊಂಡ, ಅಪ್ಪ, ರಾಜ, ಮಹಾತ್ಮರು, ಶರಣರು ಎಲ್ಲರದು ನಿಮ್ದೇನು ತುಂಬಿಯಪ್ಪ? ಅವ ಅಂದ, ನಮ್ಮದು ಫೇಲ್ ಆಗೈತಿರಿ ಅಂದವು. ನಂಬರ್ ಹೋಗೈತಿರಿ, ನಾ ಯಾರು ಏನು ಮಾಡ್ಲಿ ಅಂದವು. ಮೊದಲನೇದವು, ನಿನಗೆ 1,000 ರೂಪಾಯಿ ಕೊಟ್ಟಿದ್ದೀವಿ, ನೀ ಏನು ತುಂಬಿ ಅಂದಾಗ, ಖಾಲಿ ಆಗೈತಿರಿ, ನಮ್ಮದು ಏನೂ ಕೆಲಸ ಆಗಲಿಲ್ಲ, ಬೇಡ. 2ನೇ ನಂಬರ್ದವ್, ನೀ ಏನು ತುಂಬಿಪ್ಪ? ನಾವು ತುಂಬಿದೀವ್ರಿ, ಒಟ್ಟು ನೀವು ಇದನ್ನ ತುಂಬಂತ ಏನು ಹೇಳಿಲ್ಲ, ನಾವು ಮುನ್ಸಿಪಾಲ್ಟಿ ಕಸ ತುಂಬಿಟ್ಟಿವು.
ಅವಂದ ಬಾ ಚಲೋ ಮಾಡಿದ್ವಿ ಬಿಡು ಮರ ಆತಾಗ ಹೋಗ್ಲಾರ್ದಂಗೆ ಆತು ನಾವು ಮತ್ತೇನು, ಯಾಕೆ ಹೊಲಸು ನಾರ್ತಿರ್ತದ ಅದು, ಹೋಗ್ಲಾರ್ದಂಗೆ ಆಯ್ತು. ಇವನು ತಗೊಂಡು ನೀ ಏನು ತುಂಬಿಪ್ಪ ನೋಡಿ ಬರ್ರಿ ಅಂದವ. ಅವೇನು ತುಂಬಿದ್ದಿಲ್ರಿ, ಅಷ್ಟೂ ಕೋಲ್ಯಾಗ ಒಂದೊಂದು ನ್ಯಾನ್ ಬತ್ತಿ ಇಟ್ಟು ಮೇನದ ಬತ್ತಿ ಹಚ್ಚಿದ್ದ. ಇವನ ತೆಕ್ ಬರ್ಗುಡ್ದ ಲೇಟ್ ಆಗಿಬಿಟ್ಟಿತ್ತು, ಕತ್ಲಾಗಿತ್ತು. ಎಲ್ಲ ರೂಮಿನೊಳಗೆ ನ್ಯಾನ್ ಬತ್ತಿ ಇಟ್ಟು ಬೆಳಕ ಹಚ್ಚಿದ್ದ, ಎರಡೆರಡು ಊದಿನ ಕಡ್ಡಿ ಹಚ್ಚಿದ. ನೋಡ್ರಿ ನಾ ಏನು ಒಂದೊಂದು ಕೋಲ್ಯಾಗ ಬೆಳಕ ತುಂಬಿನಿ, ಸುವಾಸನೆಯನ್ನು ತುಂಬಿನಿ, ಇಷ್ಟ ತುಂಬಿನಿ, ನಾ ಮತ್ತೊಂದು ಏನಾಗಿಲ್ಲ ಅಂತಂದ. ಬೆಳಕ ಅಂದ್ರೆ ಜ್ಞಾನದ ಬೆಳಕು, ಸುವಾಸನೆ ಅಂದ್ರೆ ಸದ್ವಿಚಾರ, ಸದಾಚಾರ, ಇವುಗಳನ್ನು ತುಂಬಿನಿ ಅಂತಂದಾಗ ಸ್ವಾಮಿಗಳು ಹೇಳಿದ್ರಂತ ಇವನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡು. ನಾವು ಈಗ ದಿವಸ ದೇವ್ರ ಮುಂದೆ ದೀಪ ಹಚ್ತೀವ್ರಿ ಇವ, ಹೌದಿಲ್ಲ? ನೀವು ಜಗಲಿ ಮುಂದೆ ದೀಪ ಹಚ್ತೀರಿ. ಒಬ್ಬ ಮನುಷ್ಯ ಹೋಗಿ ದೀಪಕ್ಕೆ ಕೇಳ್ದಂತ, ಊದಿನ ಕಡ್ಡಿಗೆ ಕೇಳ್ದಂತ. ಅಲ್ಲ, ದೀಪವೇ ನಿನ್ನ ದೇವರ ಯಾವತ್ತೂ ಸಮೀಪನ ಇಟ್ಟುಕೊಂಡಾನಲ್ಲ. ಊದಿನ ಕಡ್ಡಿ ದೀಪ ನಿಮ್ಮನ್ನು ಸಮೀಪನ ಇಟ್ಟುಕೊಂಡ. ನಾವಿಲ್ಲೇ ಹೊರಗೆ ಕೈ ಮುಗಿದು ಹೋಗ್ಬಿಡ್ಬೇಕು ನಾವು, ನೀ ಯಾಕೆ ಒಳಗ ನಾವು ಯಾಕೆ ಹೊರಗೆ ಅಂತಂದಾಗ ಊದಿನ ಕಡ್ಡಿ ಹೇಳ್ತಂತ, ದೀಪ ಹೇಳ್ತಂತ, ಈ ಮನುಷ್ಯನೇ ನನ್ನ ಯಾಕೆ ಭಗವಂತ ತನ್ನ ಸಮೀಪ ಇಟ್ಟುಕೊಂಡನಂತಂದ್ರ, ನಾನು ನನ್ನನ್ನು ಸುಟ್ಟುಕೊಂಡು, ನಾನು ನನ್ನ ದೇಹವನ್ನು ಸುಟ್ಟುಕೊಂಡು ಈ ಜ್ಞಾನದ ಬೆಳಕವನ್ನು ಕೊಡ್ತೀನಿ, ಎಲ್ಲರಿಗೂ ಸುವಾಸನೆಯನ್ನು ಕೊಡ್ತೀನಿ, ಅದಕ್ಕೆ ದೇವರು ನನ್ನ ಸಮೀಪ ಇಟ್ಟುಕೊಂಡಾನ. ನಿನ್ನ ಯಾಕಿಲ್ಲ ಅಂತಂದ್ರೆ ನೀನು ಇನ್ನೊಬ್ಬರ ಮನೆಯನ್ನು ಸುಟ್ಟು ನಿನ್ನ ಮನೆ ಬೆಳಕ ಮಾಡ್ಕೋತೀಯಪ್ಪ, ಹೆಂಗ ನಿನಗೆ ದೇವರು ಉಳಿತಾನ? ದೇವರು ಹೆಂಗೆ ಉಳಿತಾನ? ದೇವರ ಸಮೀಪ ಹೋಗ್ಬೇಕಾದ್ರೆ ಕೆಲವೊಂದಿಷ್ಟು ನಿಯಮಗಳದಾವ. ನೀವು ಎಷ್ಟು ಹೊತ್ತು ಪೂಜಾ ಮಾಡ್ತೀರಿ ಅನ್ನೋದು ನೋಡಂಗಿಲ್ಲವ. ನಿಮ್ಮ ಪೂಜೆ ಬೇಕಾಗಿಲ್ಲ ಅವನಿಗೆ. ಮತ್ತೇನು ಬೇಕಂದ್ರೆ ಹಸಿದವನ ಹೊಟ್ಟೆಗೆ ಒಂದು ತನ್ನ ನೀಡ್ರಿ. ಯಾರ ನೋವಿನಿಂದ ಬಳಲಕತ್ತಾರ ಅವರ ನೋವಿಗೆ ಸಾಂತ್ವನ ಹೇಳ್ರಿ, ಸಾಂತ್ವನ ಹೇಳ್ರಿ. ಒಬ್ಬ ದೇವರಿಗೆ ಹೊಂಟಿದ್ದ, ಬಡ 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 ನೆಡಿ ಹತ್ತಿ ಹೊಂಟಿದ್ದ. ಭಿಕ್ಷುಕರು ಕುಂತಿದ್ರು ಸಾಕಷ್ಟು ಹಾದಿಯೊಳಗೆ. ಭಿಕ್ಷುಕರು ಕುಂತಾಗ ಅವ ಮ್ಯಾಲ ಹೋಗಿ ದೇವರಿಗೆ ಏನು ಮಾಡಿದ ಅಂತಂದ್ರೆ ನಮಸ್ಕಾರ ಮಾಡಾಕತ್ತಿದ. ದೇವರಿಗೆ ಪ್ರತ್ಯಕ್ಷ ಆಗಂತ ಬೇಡ್ಕೊಂಡಾಗ ದೇವರಂದ, ಅಲ್ಲೋ ಹಾದ್ಯಾಗನ ಕೂತಿನ್ಲೆ, ಮತ್ತು ಅಲ್ಲಿ ಬಿಟ್ಟು ಬಂದು ಮತ್ತು ನಾ ಏನು ಮಾಡಲಿ ಅಂದ. ಹಾದಿಗೆ ಇಲ್ಲಿ ಕೂತಿಯಪ್ಪ, ನನಗೆ ಕಾಣಲಿಲ್ಲ ಅಂತಂದಾಗ ದೇವರಂದ, ಮೂರ್ಖಣೆ, ಆ ಭಿಕ್ಷುಕರ ರೂಪದಲ್ಲಿ ಕುಂತವ ನಾನೇ, ಬೇರೆ ಯಾರು ಅಲ್ಲ. ಭಿಕ್ಷುಕರ ರೂಪದಲ್ಲಿ ಕುಂತವ ನಾನೇ. ದೇವ್ರ ನಾವೆಲ್ಲಿ ಹುಡುಕಾಡಕತ್ತೀವಿ ಅಂತಂದ್ರೆ ಎಲ್ಲೆಲ್ಲೋ ಹುಡುಕಾಡಕತ್ತೀವಿ. ದೇವರಿಲ್ಲ. ದೇವರು ಎಲ್ಲಿದಾನಂದ್ರೆ ಎಲ್ಲಿ ಪ್ರೀತಿ ಅದ, ಎಲ್ಲಿ ವಿಶ್ವಾಸ ಅದ, ಎಲ್ಲಿ ಶ್ರದ್ಧೆ ಅದೆ, ಎಲ್ಲಿ ಎಲ್ಲರೂ ಕೂಡಿ ಆನಂದದಿಂದ ಇರ್ತಿರ್ಲೆ ಅಲ್ಲೇ ದೇವ್ರು ಇರ್ತಾನ್ರಿ. ಅದೇ ಸ್ವರ್ಗ ಮಣಿಯೊಳಗ ನಾವೆಲ್ಲರೂ ಕೂಡಿ ನೋಡ್ಬೇಕು. ಒಬ್ಬೊಬ್ರು ಮನ್ಯಾಗ ಹೆಂಗಿರ್ತದಂದ್ರೆ, ಒಬ್ಬ ಅಣ್ಣ ಬರ್ತಾನ್ರೆ, ಬಂದು ನೋಡ್ತಾನು, ಒಳಗೆ ತಮ್ಮ ಊಟಕ್ಕೆ ಕೂತಿದ್ದು ಅಂದ್ರೆ ಇವ್ ದಡ 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 ಹೊರಗೆ ಹೋಗುದು. ಈಗಂತೂ ಅಣ್ಣ ತಮ್ಮ ಕೂಡೇ ಇಲ್ಲ ಬಿಡ್ರಿ, ಬೇರೆ ಬೇರೆ ಒಂದೊಂದು ಕುಟುಂಬ ಅಟ್ಟ. ಈಗ ಒಬ್ಬ ಹೆಣ್ಮಗಳು ಹೇಳಿದ್ಲಂತ, ನೀವು ಯಾರ್ಯಾರು ಅದಿರಿ ಅಂದ ಕೂಡಲೇ, ನಮ್ಮದು ಜಾಯಿಂಟ್ ಫ್ಯಾಮಿಲಿ ರೀ. ಯಾರ್ಯಾರು ಅದಿರಿ? ಗಂಡ ನಾನು ಇಬ್ಬರ, ಇವ್ರದ್ದು ಜಾಯಿಂಟ್ ಫ್ಯಾಮಿಲಿ ಅದು.